ಹೇ ಎವ್ರಿವನ್, ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಲಾಲ್ಬಾಗ್ ಫ್ಲವರ್ ಶೋಗೆ. ಸೊ ಆಗಸ್ಟ್ ಮತ್ತು ಜನವರಿಯಲ್ಲಿ 2 ಸಲ ನಡೆಯುತ್ತೆ. ಜನವರಿ 26 ಹಾಗೆ ಆಗಸ್ಟ್ 15ರಂದು ನಡೆಯುವಂಥ ಫ್ಲವರ್ ಶೋ ಇದು. ಸೊ 2 ವೀಕ್ಸ್ ಅಷ್ಟು ಇರತ್ತಿದು. ಇದು 8th ಆಗಸ್ಟಿಂದ 19 ಆಗಸ್ಟ್ವರೆಗೂ ನಡೆಯುತ್ತೆ. ಸೊ ಬನ್ನಿ, ಈ ಸಲ ಥೀಮ್ ಏನಪ್ಪ ಅಂತಂದರೆ ಲೈಫ್ ಆ್ಯಂಡ್ ವರ್ಕ್ ಆಫ್ ಡಾಕ್ಟರ್ BR ಅಂಬೇಡ್ಕರ್. ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜೀವನ ಶೈಲಿ, ಅವರ ಬಾಲ್ಯ, ಅದನ್ನೆಲ್ಲ ಚೆನ್ನಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಅಂದರೆ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಹೂಗಳಿಂದ ಅಲಂಕೃತವಾಗಿರುವಂತಹ ಗ್ಲಾಸ್ ಹೌಸನ್ನು ಒಮ್ಮೆ ನೋಡಿಬಿಡಿ, ಎಷ್ಟು ಕ್ರೌಡೆಡ್ ಆಗಿದೆ. ನಾವು ವಿಸಿಟ್ ಮಾಡಿದ್ದು ವೀಕೆಂಡ್ಸಲ್ಲಿ. ಲಾಲ್ಬಾಗ್ ಎಂಟ್ರೆನ್ಸಲ್ಲಿ ನಿಮಗೆ ಎಂಟ್ರೆನ್ಸ್ ಚಾರ್ಜನ್ನು ಪೇ ಮಾಡಬೇಕಾಗತ್ತೆ. ವೀಕೆಂಡ್ಸಲ್ಲಿ ಬರ್ತಾ ಇದ್ದೀರಾ ಅಂತ ಅಂದರೆ 100 ರೂಪೀಸನ್ನು ಪೇ ಮಾಡಬೇಕಾಗತ್ತೆ ಪರ್ ಹೆಡ್ಡು. ಅದೇ ವೀಕ್ ಡೇಸಲ್ಲಿ ಬರ್ತಾ ಇದ್ದೀರಾ ಅಂದರೆ ಕಿಡ್ಸ್ಗೆ 30 ರೂಪೀಸು, ಅಡಲ್ಟ್ಸ್ಗೆ 80 ರೂಪೀಸನ್ನು ಪೇ ಮಾಡಬೇಕು. ಇನ್ನು ಸ್ಟೂಡೆಂಟ್ಸ್ ಗ್ರೂಪಲ್ಲಿ ನೀವು ಬರ್ತಾ ಇದ್ದೀರಾ, ಡೆಫಿನೆಟ್ಲಿ ಐ ಥಿಂಕ್ ಯೂನಿಫಾರ್ಮು ಅಥವಾ ID ಕಾರ್ಡ್ ಇದ್ರೆ ನಿಮಗಿನ್ನ ಡಿಸ್ಕೌಂಟ್ ಕೂಡ ಸಿಗ್ಬೋದು. ಬನ್ನಿ ಇವಾಗ ಒಂದ್ಸಲ ಕ್ಲಿಕ್ಕಾಗಿ ನೋಡಿಬಿಡೋಣ ಏನೇನು ಮಾಡಿದ್ದಾರೆ ಈ ಸಲ ಫ್ಲವರ್ ಶೋ ಅಲ್ಲಿ ಅಂತ ಅಂದ್ಕೊಂಡು. ಸೊ ಟೈಮಿಂಗ್ಸ್ ಬಂದುಬಿಟ್ಟು ನಾರ್ಮಲಿ 7 AM ಇಂದ 7 PM ವರೆಗೂ ಓಪನ್ ಆಗಿರುತ್ತೆ. ಆ್ಯಂಡ್ ದೆನ್ ಸೊ ವೆರೈಟೀಸ್ ಆಫ್ ಫ್ಲವರ್ಸ್ಗಳನ್ನು ನೀವು ಸಲ ಡಿಸ್ಪ್ಲೇ ಮಾಡಿರೋದನ್ನು ನೋಡಬಹುದು. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ಮೇನ್ ಅಟ್ರಾಕ್ಷನ್ ಈ ಸಲದೇನಪ್ಪ ಅಂತ ಅಂದರೆ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರನ್ನ ಸಮಾಧಿ ಮಾಡಿರುವಂತಹ ಪ್ಲೇಸ್ ಏನಿದೆ, ಅಂದರೆ ಚೈತ್ಯ ಭೂಮಿ ಏನಿದೆ ಮುಂಬೈಲಿರುವಂಥದ್ದು. ಸೊ ಅದರ ರೆಪ್ಲಿಕಾನು ಕೂಡ ಇಲ್ಲಿ ನೀವು ನೋಡ್ಬೋದು. ಫ್ಲವರ್ ಇದ್ದು ಚೆನ್ನಾಗಿ ಅದನ್ನು ರೆಪ್ಲಿಕಾನ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಕಂಪ್ಲೀಟ್ ಆದ ಡೀಟೇಲ್ಸು ಕೂಡ ಅಲ್ಲಿ ಡಿಸ್ಪ್ಲೇ ಕೂಡ ಮಾಡಿರ್ತಾರೆ. ಆ್ಯಂಡ್ ದೆನ್ ನೀವು ನೋಡ್ಬೋದು ಈ ಸಲ ಸಾಕಷ್ಟು ಕ್ರೌಡ್ ಇತ್ತು. ನೀವು ಮಾರ್ನಿಂಗ್ ವಿಸಿಟ್ ಮಾಡಿದರೆ, ಅರ್ಲಿ ಮಾರ್ನಿಂಗ್ ಅಂದರೆ 7-8 ಟೈಮಲ್ಲಿ ವಿಸಿಟ್ ಮಾಡಿದರೆ, 8 AM ಮಾತ್ರ ವಿಸಿಟ್ ಮಾಡಿದರೆ ನಿಮ್ಗೆ ಲೆಸ್ ಕ್ರೌಡೆಡ್ ಆಗಿರುತ್ತೆ. ಚೆನ್ನಾಗಿ ನೀವು ವಿಡಿಯೋ ಕೂಡ ತೊಗೋಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಹಾಡ್ ಸತ್ಯಾಗ್ರಹ ನಡೆದಿತ್ತಲ್ವ, ಆ ದೀಕ್ಷಾ ಭೂಮಿ ಅಂತ ಏನು ಕರೀತಾರೆ. ಸೊ ಅದ್ರ ರೆಪ್ಲಿಕಾನ ಕೂಡ ಮಾಡಿದ್ದಾರೆ. ಸಾಕಷ್ಟು ಇಲ್ಲಿ ಅಂಬೇಡ್ಕರ್ ಅವರ ಕೆಲಸ ಏನಿದೆ, ಅವರ ಪ್ರಾಜೆಕ್ಟ್ ವರ್ಕ್ ಏನಿತ್ತು, ಸೊ ಅಂದರೆ ಅವರ ಸಾಧನೆಯನ್ನೆಲ್ಲ ತೋರಿಸುವಂತಹ ಪ್ರಯತ್ನ ಇಲ್ಲಿ ನಡೆದಿದೆ. ಸಾಕಷ್ಟು ತುಂಬ ಚೆನ್ನಾಗಿದೆ. ಸೊ ಅವರ ಅಪ್ಪ ಅಮ್ಮಂದು, ಅವರ ಬಾಲ್ಯದ ಜೀವನಗಳನ್ನು, ಅವರ ಕೊಡುಗೆಗಳನ್ನು ಏನು ರಿಪ್ರೆಸೆಂಟ್ ಮಾಡುವಂತಹ ಕೆಲಸ, ನೀವು ಡ್ಯಾಮ್ಗಳನ್ನೆಲ್ಲ ನೋಡ್ಬೋದು. ಸೊ ಅದನ್ನೆಲ್ಲ ಕೂಡ ಈ ಸಲದ ಫ್ಲವರ್ ಶೋ ಅಲ್ಲಿ ಸ್ಪೆಷಲ್ ಆಗಿ ಅಂಬೇಡ್ಕರ್ಗೆ ಡೆಡಿಕೇಟ್ ಮಾಡಿದ್ದಾರೆ. ಆ್ಯಂಡ್ ವಿಕ್ಟ್ರಿ ಪಿಲ್ಲರ್ ಕೂಡ ಇದೆ ಇಲ್ಲಿ, ಅದ್ರ ರೆಪ್ಲಿಕನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿದೆ. ಸ್ಟೂಡೆಂಟ್ಸ್ಗಳು ಅಥವಾ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡುವಂತಹ ಥೀಮ್ ಇದೆ ಈ ಸಲ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲ ಟೈಮಲ್ಲೂ ಕೂಡ ದರ್ ವಿಲ್ ಬಿ ಥೀಮ್ ಅಲ್ವಾ, ಒಂದು ಥೀಮ್ ಇಟ್ಕೊಂಡು ಅದನ್ನು ನೀಟಾಗಿ ಅವ್ರು ರಿಪ್ರೆಸೆಂಟನ್ನು ಮಾಡ್ತಾರೆ. ಸೊ ಇದು ಈ ಸಲ ಕೂಡ ಅದನ್ನೇ ಮಾಡಿದ್ದಾರೆ. ಆ್ಯಂಡ್ ಹೊರಗಡೆ ನೀವು ನೋಡ್ಬೋದು, ಗ್ಲಾಸ್ ಹೌಸಿಂದ ಹೊರಗಡೆ ಬಂದ ತಕ್ಷಣ ಅಷ್ಟೇ ಸೇಮ್ ಪ್ರತಿ ವರ್ಷನೂ ಕೂಡ ಅವರು ಎವ್ರಿ ಇಯರ್ ನೀವು ಈ ಪಿಕಾಕ್ ಅನ್ನ ಇದೇ ತರ ನೀವು ನೋಡಬಹುದು. ಸಾಕಷ್ಟು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಬಾಸ್ಕೆಟ್ ಇಂದ ಫ್ಲವರ್ಸ್ ಏನ್ ಬೀಳ್ತಾ ಇರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಅಂಡ್ ಹಾರ್ಟ್ ಶೇಪ್ ಇನ ಇದೇನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ. ಎವ್ರಿ ಇಯರ್ ನೀವು ಇದನ್ನ ನೋಡಕ್ ಸಿಗತ್ತೆ ನಿಮ್ಗೆ. ಹಾಗೆ ಕೆಲವೊಂದು ಸಾಕಷ್ಟು ಸ್ಟಾಲ್ಸ್ ಗಳು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ. ದೆನ್ ಫುಡ್ ಸ್ಟಾಲ್ಗಳು, ಫುಡ್ ವೆಂಡರ್ಸ್ ಕೂಡ ಇದೆ. ಆ್ಯಂಡ್ ಈ ಸಲದ ಸ್ಪೆಷಲ್ ಏನಪ್ಪಾ ಅಂದರೆ ಒಂದು ಎಕ್ವಾರಿಯಂ ಅನ್ನು ಇಟ್ಟಿದ್ದಾರೆ. ಅದಕ್ಕೆ ಐ ಥಿಂಕ್ ಚಾರ್ಜಸ್ ಇರುತ್ತೆ. ಮಿನಿ ಎಕ್ವಾರಿಯಂ ಥರ ಏನೋ ಇದೆ. ನಾನು ಹೋಗಿದ್ದು ಲೇಟ್ ಆಗಿತ್ತು, ಮತ್ತು ನಮ್ಗೆ ರಿಟರ್ನ್ ಮನೆ ಕಡೆ ಬರಬೇಕಿತ್ತು. ಅದಕ್ಕೋಸ್ಕರ ನಾವು ಅದನ್ನು ನೋಡಿದ್ದೆ ಅಂತ ಮತ್ತೆ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಐ ಹೋಪ್ ಅದು ಕೂಡ ನಿಮ್ಗೆ ಈ ಸಲ ಸಿಗತ್ತೆ. ತುಂಬ ಚೆನ್ನಾಗಿದೆ ಈ ಸಲ. ಅದೊಂದು ಎಕ್ಸ್ಟ್ರಾ ಅವ್ರು ಇಟ್ಟಿದ್ದಾರೆ ಎಕ್ವಾರಿಯಮ್. ದೆನ್ ಫೈನಲಿ ಇದಾಗಿತ್ತು. ಇವಾಗ ಫೌಂಟೇನ್ ಕೂಡ ನೋಡ್ಕೋಬಿಡಿ. ಅಟ್ರಾಕ್ಷನ್ ಮೀನ್ ಆ ಕಡೆಯಿಂದ ಬರ್ತಾ ಇದ್ರೆ ನಿಮಗೆ ಇದು ಫಸ್ಟ್ ಸಿಗುತ್ತೆ, ಅದರ ನಂತರ ಗ್ಲಾಸ್ ಹೌಸ್ ಸಿಗುತ್ತೆ. 2-3 ಎಂಟ್ರೆನ್ಸ್ ಇದೆ. ನೀವು ಇದನ್ನ ರೀಚ್ ಆಗಕ್ಕೆ ನೀವು ಮೆಟ್ರೋದಲ್ಲಿ ಬಂದ್ರೆ ಅಂತೂ ಡೆಫಿನೆಟ್ಲಿ ನೀವು ಲಾಲ್ಬಾಗ್ ಮೆಟ್ರೋದಿಂದ ಇಳಿದ್ರೆ ನೀವು ಆರಾಮಾಗಿ ಇಲ್ಲಿ ತಲುಪಬಹುದು. ಸೊ ಇಲ್ಲಿ ಫಲ ಪುಷ್ಪ ಪ್ರದರ್ಶನ, ಫಲಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಕೃಷಿ ತೋಟ ಇಲಾಖೆಯವರು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಇದನ್ನ ಅರೇಂಜ್ ಅನ್ನ ಮಾಡಿದ್ದಾರೆ. ನರ್ಸರೀಸ್ಗಳು ಕೂಡ ಇದೆ. ಕೆಲವೊಂದ್ ಕಡೆ ಔಟ್ ಸೈಡ್ ನೀವು ಹೋಗ್ತಾ ಬೈ ಮಾಡಬಹುದು, ಪೇ ಮಾಡಬಹುದು ಅಂತ ಶಾಪ್ಸ್ ಕೂಡ ಇದೆ, ನರ್ಸರೀಸ್ಗಳು ಕೂಡ ಇದೆ. ಅಂಡ್ ಫೈನಲಿ ಇದಾಗಿತ್ತು ನನ್ನ ವಿಡಿಯೋ. ಐ ಹೋಪ್ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡೋದನ್ನ ಮರಿಬೇಡಿ. ನಾನು ಇದನ್ನ ಯಾವ ಜಸ್ಟ್ ಬ್ಲಾಗ್ ಅನ್ನೋದಕ್ಕಿಂತ ಒಂದು ಇನ್ಫಾರ್ಮೇಟಿವ್ ಆಗಿ ಇದನ್ನ ವಿಡಿಯೋನ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ. ವಿಸಿಟ್ ಮಾಡಿ, ಡೇ ಟೈಮಲ್ಲಿ ವಿಸಿಟ್ ಮಾಡಿ. ವೀಕ್ ಡೇಸಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಲೆಸ್ ಕ್ರೌಡೆಡ್ ಆಗಿರುತ್ತೆ. ಆರಾಮಾಗಿ ನೀವು ಇನ್ಫಾರ್ಮೇಷನ್ ಓದ್ಕೊಂಡು ಜಸ್ಟ್ ಕಂಪ್ಲೀಟ್ ಆಗಿ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ನೀವು ವಿಸಿಟ್ ಅನ್ನ ಮಾಡ್ಬೋದು. ಸೊ ಮತ್ತೆ ಸಿಗ್ತೀನಿ ಈ ಥರದ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನನ್ನ ವ್ಲಾಗನ್ನು ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಆ್ಯಂಡ್ ಲೇಕು ಕೂಡ ಇದೆ ಆಯಿತಾ, ಅದನ್ನು ಕೂಡ ನೋಡ್ಕೊಂಡು ಹೋಗ್ಬಿಡಿ. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.